ಹಲೋ ನಮ್ಮ ಕರ್ನಾಟಕ ಮಂದಿ. ನಾನು 1ರಿಂದ 12ನೇ ಸೀಸನ್ವರೆಗೂ ಬಿಗ್ ಬಾಸ್ನ ಶೋ ನೋಡೇ ಇಲ್ಲ. ಆದರೆ 12ನೇ ಸೀಸನ್ ಫುಲ್ ಎಪಿಸೋಡ್ ನೋಡ್ತಾ ಇದ್ದೀನಿ. ಅದು ಕೇವಲ ಗಿಲ್ಲಿ ಕಡೆಯಿಂದ ಮಾತ್ರ. ಗಿಲ್ಲಿ ಆಡುವ ಒಂದೊಂದು ಮಾತು ಹೊರಗಡೆ ಕಂಟೆಂಟು. ನನ್ನ ಅನಿಸಿಕೆಯ ಪ್ರಕಾರ ಕರ್ನಾಟಕದ ಮನಸ್ಸನ್ನು ಗೆದ್ದ ಗಿಲ್ಲಿ. ಬಿಗ್ ಬಾಸ್ನಲ್ಲಿ ಯಾರ ಮಾತಿಗೆ ಜನ ನಗ್ತಾರೆ ಅಂದರೆ ಅದು ಕೇವಲ ಗಿಲ್ಲಿ. ನಾನಂತೂ ಕೇವಲ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ನಿನ್ನೆ ಎಪಿಸೋಡ್ ನೋಡಿದೆ. ಬಿಗ್ ಬಾಸ್ ಮನೆಗೆ ಅತಿಥಿಗಳ ಆಗಮನ, ಅತಿಥಿ ದೇವೋಭವದ ಬಗ್ಗೆ ಬಿಗ್ ಬಾಸ್ ನಿನ್ನಿನ ಎಪಿಸೋಡ್ ಇತ್ತು. ನಿನ್ನಿನ ಎಪಿಸೋಡ್ ಗಿಲ್ಲಿಗೆ ಬುದ್ಧಿ ಹೇಳೋದ್ರಲ್ಲೇ ಮುಗಿತೇನೋ ಅನಿಸಿತ್ತು. ಅತಿಥಿಗಳು ಒಂದೇ ಕಾಲಲ್ಲಿ ಶೂ ಇರಬೇಕು ಅಂತ ಹೇಳಬಹುದು. ಅತಿಥಿಗಳು ಟೇಬಲ್ ಮೇಲೆ ನೀರ್ ಚೆಲ್ಲಿ ಗಿಲ್ಲಿನೇ ಒರೆಸಬೇಕು ಅಂತ ಹೇಳಬಹುದು. ಗಿಲ್ಲಿ ಎಲ್ಲರಿಗೆ ಊಟ ನೀಡಿದ ಮೇಲೆ ಗಿಲ್ಲಿ ಊಟ ಮಾಡಬೇಕು ಅಂತ ಅತಿಥಿಗಳು ಹೇಳಬಹುದು. ಅತಿಥಿಗಳು ಗಿಲ್ಲಿನ ದಾಡಿ ಬೋಳ್ಸಬಹುದು. ಅತಿಥಿಗಳು ಗಿಲ್ಲಿನ ಎದೆ ಮೇಲೆ ಕಾಲಿಟ್ಟು ಮಳ್ಕೋಬಹುದು. ಇದು ನಮ್ಮ ಅತಿಥಿ ದೇವೋ ಭವ. ಮಾರ್ನಿಂಗ್ ಪ್ರೋಮೋ ನೋಡಿದೆ. ಪ್ರೋಮೋದಲ್ಲಿ ರಜತಣ್ಣ ಅವರು ಗಿಲ್ಲಿಗೆ ಆಟ ಆಡು ಅಂತ ಅವರ ಮನೆಗೆ ಫೋನ್ ಮಾಡಿ ಹೇಳ್ತಾರೆ. ಮತ್ತು ಚೈತ್ರಕ್ಕರು ಗಿಲ್ಲಿಗೆ ಮಾತು ಆಡಬೇಕು ಬ್ಯಾಡ್ದು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಕ್ಕ, ಗಿಲ್ಲಿ ಮಾತಾಡಿದ್ರೆ ಸಾಕು, ಹೊರಗಡೆ ಕಂಟೆಂಟ್ ಆಗಿಬಿಡುತ್ತೆ. ಮನೆಯಲ್ಲಿ ಎಲ್ಲರೂ ಹೆದರ್ಕೊಂಡು ಆಟ ಆಡ್ತಾ ಇದ್ದಾರೆ, ಗಿಲ್ಲಿ ಮಾತ್ರ ನಿಜವಾದ ಆಟ ಆಡ್ತಾ ಇದ್ದಾನೆ. ಇವತ್ತು ಸಂಡೇ, ನಾನು ಹೈದರಾಬಾದ್ ಕಲ್ವೇರಿ ಟೆಂಪಲ್ಗೆ ಬಂದಿದ್ದೆ. ನಾನು ಗಿಲ್ಲಿ ಗೆಲ್ಬೇಕಂತ ಮನ್ಸಾರೆ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೇನೆ. ಇದು ಕಲ್ವೇರಿ ಟೆಂಪಲ್. ಈ ಕಡೆಯಿಂದ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಎಂಟ್ರಿ ಇರುತ್ತೆ. ಆ ಕಡೆ ಇನ್ನೊಂದು ಗೇಟ್ ಇದೆ. ಗೇಟ್ ನಂಬರ್ 3 ಇಂದ ಗಂಡು ಮಕ್ಕಳು ಹೋಗಬಹುದು. ನೋಡಿ ಗೈಸ್, ಇಲ್ಲಿ ಬೈಬಲ್ ಆಗಲಿ, ನೋಟ್ಬುಕ್ ಆಗಲಿ, ಪೆನ್ ಆಗಲಿ, ಈ ಥರದ ವಸ್ತುಗಳನ್ನು ಸಿಗ್ತಾವ. ಯಾರಾದರೂ ಖರೀದಿ ಮಾಡಬಹುದು. ನಾಳೆಯಿಂದ ಕ್ರಿಸ್ಮಸ್ ಶುರು ಆಯ್ತದ. ಎಲ್ಲ ಕ್ರಿಸ್ಮಸ್ ವಸ್ತುಗಳು ತಂದರ ಯಾರಾದರೂ ಖರೀದಿ ಮಾಡಬಹುದು. ನೋಡಿ ಗೈಸ್, ಫಸ್ಟ್ ಟೈಮ್ ಈ ಚರ್ಚಿಗೆ ಬಂದ್ರ ಈ ಥರ ಒಂದು ಸ್ಟಿಕರ್ ಹಚ್ತಾರ, ಫಸ್ಟ್ ಟೈಮ್ ಅಂತ ಹೇಳಿ. ಆಮೇಲೆ ಚರ್ಚ್ ಮುಗ್ದ ಮೇಲೆ ಅವರಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಚಾಯ್ ಬಿಸ್ಕಿಟ್ ಕೊಡ್ತಾರ. ಗೈಸ್, ಚರ್ಚ್ ಒಳಗಡೆ ಹೋಗ್ಬೇಕಂದ್ರ ಹೊರಗಡೆ ಚಪ್ಪಲ್ ಸ್ಟ್ಯಾಂಡ್ನಲ್ಲಿ ಚಪ್ಪಲ್ ಇಟ್ಟು ಟೋಕನ್ ತಗೊಂಡು ಹೋಗಬೇಕು. ಚರ್ಚ್ ಮುಗಿದ ಮೇಲೆ ಆ ಟೋಕನ್ ತೋರಿಸ್ರ ಚಪ್ಪಲ್ ಕೊಡ್ತಾರ. ಗೈಸ್, ನಿಂಬಲ್ಲಿ ಚರ್ಚ್ದೊಂದು ಮೆಂಬರ್ ಕಾರ್ಡ್ ಇದ್ರೆ ಈ ಥರ ಮಷಿನ್ಗೆ ತೋರಿಸ್ಬೇಕು. ತೋರಿಸಿದ್ರೆ ನಿಮ್ದೊಂದು ಅಟೆಂಡೆನ್ಸ್ ಬೀಳ್ತದ. ನಾನು ಇವತ್ತು ಸ್ವಲ್ಪ ಲೇಟಾಗಿ ಬಂದೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಚರ್ಚು. ಎಲ್ಲರ ಜಾಗ ನೋಡಿ ಕೂತ್ಕೋತೀನಿ. ಗೈಸ್, ಚರ್ಚ್ ಮುಗೀತು. ಹೊರಗಡೆ ಬಂದು ಟೋಕನ್ ತೋರಿಸಿ ಚಪ್ಪಲ್ ತಗೋಬೇಕು. ಟೋಕನ್ ಕೊಟ್ಟೆ, ಚಪ್ಪಲ್ ಕೊಟ್ಟರು. ಗೈಸ್ ನೋಡಿ ಗೈಸ್, 20ರಿಂದ 30 ಸಾವಿರ ಜನ ಬರ್ತಾರೆ. ಅದು ಒಂದು ಸೆಷನ್ಗೆ. ಇಂಥವು 4 ಸೆಷನ್ ನಡೆಯುತ್ತವೆ. ನೋಡಿ ಗೈಸ್, ಇದು ಕಲ್ವೇರಿ ಟೆಂಪಲ್ ಹಾಸ್ಪಿಟಲ್. ಪ್ರತಿ ಸಂಡೇ ನಿಮ್ಮಲ್ಲಿ ಮೆಂಬರ್ಶಿಪ್ ಕಾರ್ಡ್ ಇದ್ದರೆ ಫ್ರೀಯಾಗಿ ನೋಡ್ತಾರೆ ಮತ್ತು ಟ್ಯಾಬ್ಲೆಟ್ ಕೂಡ ಕೊಡ್ತಾರೆ. ಗೈಸ್, ಇದು ಕಲ್ವೇರಿ ಟೆಂಪಲ್ ಬುಕ್ ಸ್ಟಾಲ್. ಕ್ರಿಸ್ಮಸ್ ತಾತ ಹೊರಗಡೆ ನಿಂತಾರೆ. ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಗಿಲ್ಲಿನ ಸಪೋರ್ಟ್ ಮಾಡಿ.